ಹಾಯ್ ಹಲೋ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನೂ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾನು ಗರಿಗರಿಯಾದ ಗೋಧಿ ಹಿಟ್ಟಿನ ದೋಸೆ ಮಾಡಾಕತ್ತೀನಿ. ಅದ್ರ ಜೊತೆನ ಪುಟಾಣಿ ಚಟ್ನಿ ಮಾಡಾಕತ್ತೀನಿ. ಗೋಧಿ ಹಿಟ್ಟಿನ ದೋಸೆ ಮಾಡೋಕೆ ಇಲ್ಲಿ 1 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ, ಒಂದು ಅರ್ಧ ಕಪ್ ಸಣ್ಣ ರವೆ ತೊಗೊಂಡಿನಿ ಸಣ್ಣನು, ಹಾಗೆ ಒಂದು ಅರ್ಧ ಕಪ್ ಮೊಸರು ತೊಗೊಂಡಿನಿ, 1 ಸ್ಪೂನ್ ಸಕ್ಕರೆ ತೊಗೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ. ಇವಾಗ ಮಾಡೋಕೆ ಒಂದು ಪಾತ್ರೆ ತೊಗೊಂಡಿನಿ, ಪಾತ್ರೆಗೆ ಗೋಧಿ ಹಿಟ್ಟು ಹಾಕ್ಕೊಳಕತ್ತೀನಿ. ಗೋಧಿ ಹಿಟ್ಟು ಹಾಕಿಬಿಟ್ಟು ಇದಕ್ಕೆ ರವೆ ಹಾಕ್ಕೊಳಕತ್ತೀನಿ. ರವೆ ಹಾಕಿಬಿಟ್ಟು ಇದ್ರೊಳಗೆ ಮೊಸರು ಹಾಕ್ಕೊಳಕತ್ತೀನಿ. ನಾನು ಅರ್ಧ ಕಪ್ ಮೊಸರು ತೊಗೊಂಡಿದ್ದೆ ಹಾಕ್ಕೊಳಕತ್ತೀನಿ. ಹಾಕಿಬಿಟ್ಟು ಇದ್ರೊಳಗೆ ನಾನು ಎಲ್ಲ ಉಪ್ಪು ಸಕ್ಕರೆ ಎಲ್ಲ ಹಾಕ್ಕೊಳಕತ್ತೀನಿ. ಸಕ್ಕರೆ ಹಾಕ್ಕೊಂಡೀನಿ ನೋಡಿ, ಸಕ್ಕರೆ ತೊಗೊಂಡಿದ್ದೆ. ಹಾಗೆ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಾಕತ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಮೊಸರು ತೊಗೊಂಡಿದ್ವಿ ಅದೇ ಕಪ್ಪಿಲೆ 1 ಕಪ್ ನೀರು ಹಾಕ್ಕೊಳಕತ್ತೀನಿ. ನಾನು ನೀರು ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಾಕತ್ತೀನಿ. ಬೇಗನೆ ದಿಢೀರಾಗಿ ಮಾಡ್ಕೋಬೋದು ಈ ದೋಸೆ. ಇದಕ್ಕೆ ನಾನು ಇನ್ನೂ 1 ಕಪ್ ನೀರು ಹಾಕ್ಕೊಳಕತ್ತೀನಿ. ಇನ್ನೂ ಗಟ್ಟಿ ಐತಿ, ಅದಕ್ಕೆ ನೀರು ಹಾಕ್ಕೊಂಡೇನಿ. ಹಾಕಿಬಿಟ್ಟು ಎಲ್ಲ ಗಂಟಿದ್ದಿದ್ದು ಹೊಡಿಬೇಕು, ಮಿಕ್ಸ್ ಮಾಡಬೇಕು ಚಲೋ ತಂಗೆ. 1 ಗಂಟೆ ಇಲ್ದಂಗೆ ಮಿಕ್ಸ್ ಮಾಡಿ ಇದಕ್ಕೆ ಹಿಟ್ಟು ಕಲ್ಸಕ್ಕೆ ನಾನು 2 ಕಪ್ ನೀರು ಹಾಕ್ಕೊಂಡೀನಿ ನೋಡಿ. ಇವಾಗ ಎಲ್ಲ ಗಂಟಿದ್ದಿದ್ದು ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡಿ 1 ಗಂಟೆ ಇಲ್ದಂಗೆ ಕಲಿಸಿ ಇಟ್ಕೊಂಡೀನಿ ನೋಡಿ ಕಲಿಸಿ ಇಟ್ಕೊಂಡೀನಿ. ಇವಾಗ ಇದನ್ನು ಒಂದು 10 ನಿಮಿಷ ನೆನೆಯೋಕೆ ಬಿಟ್ಟಿನಿ ನಾನು. ಈ ಕಡೆ ಪುಟಾಣಿ ಚಟ್ನಿ ಮಾಡಾಕತ್ತೀನಿ ನಾನು. ಇಲ್ಲಿ ಒಂದು ಅರ್ಧ ಕಪ್ ಪುಟಾಣಿ ತೊಗೊಂಡಿನಿ ಹುರುಗಡ್ಲಿ. ಹಾಗೆ ಅದಕ್ಕೆ ನಾನು ಕೊಬ್ಬರಿ ಹಾಕ್ಕೊಳಕತ್ತೀನಿ. ಇದು ಹೆಚ್ಚಿದ್ದ ಹಸಿ ಕೊಬ್ಬರಿ ಹಾಕ್ಕೊಂಡೇನಿ. ಹಾಕಿಬಿಟ್ಟು ಇದಕ್ಕೆ ನಾನು 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ. ಹಾಗೆ 1 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳಕತ್ತೀನಿ. ಹಾಕಿಬಿಟ್ಟು ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳಕತ್ತೀನಿ. 1 ಸ್ಪೂನ್ ಜೀರಿಗೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ಇದಕ್ಕೆ ಉಪ್ಪು ಹಾಕ್ಕೊಳಕತ್ತೀನಿ ನಾನು. ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡೀನಿ. ನೀರು ಹಾಕಿ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ. ರುಬ್ಕೊಂಡ್ಬಂದೀನಿ ಚಟ್ನಿ ನೋಡಿ. ಸಿಂಪಲ್ಲಾಗಿ ದೋಸೆ ಜೊತೆ ಚಟ್ನಿ ಮಾಡೀನಿ ನೋಡಿ. ಬೇಕಾದ್ರೆ ಇದಕ್ಕೆ ಒಗ್ಗರಣೆ ಕೊಡ್ಬೋದು. ನಾನೇನು ಒಗ್ಗರಣೆ ಹಾಕಿಲ್ಲ. ಒಂದು ಬಟ್ಲೊಳಗೆ ಹಾಕಿ ಇಟ್ಕೊಳಕತ್ತೀನಿ. ಒಂದು ಬಟ್ಲಿಗೆ ಹಾಕ್ಕೊಳಕತ್ತೀನಿ ಚಟ್ನಿ ನೋಡಿ. ಇವಾಗ ಹಾಕಿಟ್ಕೊಂಡು ಇವಾಗ 10 ನಿಮಿಷ ಆಗೈತಿ. ದೋಸೆ ಹಿಟ್ಟು ಮಿಕ್ಸ್ ಮಾಡಿ ನೋಡಿ. ಇವಾಗ ಇನ್ನೊಂದು ಸಲ ಮಿಕ್ಸ್ ಮಾಡಿ ನಾನು ಹಂಚಿಟ್ಕೊಂಡೀನಿ. ಕಾದಿತ್ತು ದೋಸೆನ ಹಾಕ್ಕೊಳಕತ್ತೀನಿ. ನೋಡಿ, ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ದೋಸೆನ ಮಾಡ್ಕೋಬೋದು. ಹಾಕಿಬಿಟ್ಟು ನಾನು ಇದ್ರ ಮ್ಯಾಗ ಸ್ವಲ್ಪ
ಎಣ್ಣೆಯರ ತುಪ್ಪಾರ ಹಾಕೋಬೋದು. ಇದ್ರ ಮ್ಯಾಗ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಹಾಕಿಬಿಟ್ಟು ಇದನ್ನು ಉರಿ ಕಡಿಮೆ ಇಟ್ಕೊಂಡನ ದೋಸೆ ಮಾಡಕತ್ತೀನಿ ನಾನು ಕ್ರಿಸ್ಪಿ ಹಂಗೆ. ಒಂದು ಕಡೆ ಬೇಯಿಸಿನಿ ನಾನು. ನೋಡಿ ಇವಾಗ ದೋಸೆ ತೆಗತ್ತೀನಿ ನೋಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗೈತಿ. ಇವಾಗ ಇದನ್ನ ತೆಗೆದು ಒಂದು ಪ್ಲೇಟ್ ಒಳಗೆ ಇಟ್ಕೊಂಡೀನಿ. ಇವಾಗ ಅದೇ ಥರ ಇನ್ನೊಂದು ದೋಸೆ ಹಾಕ್ಕೊಳಕತ್ತೀನಿ. ಹಾಕಿಬಿಟ್ಟು ಇದನ್ನು ತೆಳ್ಳಗೆ ಮಾಡ್ಕೊಂಡೀನಿ ನಾನು. ಹಾಕಿಬಿಟ್ಟು ಇದ್ರ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಕಟ್ಟಕ್ಕಾಗೋ ಮಟ್ಟ ಸ್ವಲ್ಪ ಕ್ರಿಸ್ಪಿ ಆಗೋ ಮಟ್ಟ ಬಿಟ್ಟಿದ್ದು ನಾನು. ಉರಿ ಕಡಿಮೆ ಇಟ್ಟು ಕಡಿಮೆ ಇಟ್ಟು ನೋಡಿ ಇದು ಎಷ್ಟು ಚಂದ ಕ್ರಿಸ್ಪಿಯಾಗಿ ಆಗೈತಿ. ಕೆಳಗಡೆ ನೋಡಿ ಗರಿಗರಿಯಾಗಿ ಎಷ್ಟು ಇದಾಗೈತಿ ನೋಡಿ. ಇದು ಎಷ್ಟು ಕ್ರಿಸ್ಪಿಯಾಗಿ ಆಗೈತಿ. ಇದನ್ನು ತೆಗೆದು ಇಟ್ಕೊಂಡೀನಿ ನಾನು. ಇನ್ನೊಂದು ದೋಸೆ ಹಾಕ್ಕೊಳಕತ್ತೀನಿ ನಾನು. ಇದನ್ನು ಮೆತ್ತಗೆ ಮಾಡಕತ್ತೀನಿ ನಾನು. ದಿಪ್ಪಂಗೆ ಒಂದು ಸ್ವಲ್ಪ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಇದು ಮೆತ್ತಗಾಕ ಉರಿ ಜಾಸ್ತಿ ಇಟ್ಕೊಂಡು ಇದನ್ನು ಎರಡು ಕಡೆ ಬೇಯಿಸಾಕತ್ತೀನಿ ನಾನು. ನೋಡಿ ಇದನ್ನ ತೆಗೆದೀನಿ ನಾನು. ಇದು ಸ್ವಲ್ಪ ಮೆತ್ತಗಾಗಿತ್ತು. ಅದೇ ಥರ ದೋಸೆನ ಒಂದೆರಡು ಮೆತ್ತಗೆ ಮಾಡೀನಿ, ಒಂದೆರಡು ಕ್ರಿಸ್ಪಿಯಾಗಿ ದೋಸೆನ ಮಾಡೀನಿ ನೋಡಿ. ಇದು ಮೆತ್ತಗೆ ಮಾಡೀನಿ ನಾನು. ತೆಗೆದ ಒಂದು ಪ್ಲೇಟ್ನಾಗ ಇಟ್ಕೊಂಡೀನಿ ನೋಡಿ. ಒಂದೆರಡು ಕ್ರಿಸ್ಪಿಯಾಗಿ ಮಾಡೀನಿ ನಾನು. ಒಂದು 4 ದೋಸೆನ ಮೆತ್ತಗೆ ಮಾಡೀನಿ ನೋಡಿ. ಎಷ್ಟು ದಿಢೀರಾಗಿ ಮಾಡ್ಕೋಬೋದು. ಗೋಧಿ ಹಿಟ್ಟಿನ ದೋಸೆ, ಅಕ್ಕಿ ನೆನೆ ಹಿಡಿಯೋದಿಲ್ಲ, ರುಬ್ಬೋದಿಲ್ಲ. ಅದ್ರ ಜೊತೆ ಚಟ್ನಿ ಮಾಡೀನಿ. ತುಂಬ ಸೂಪರಾಗಿ ಆಗಿದ್ದು, ಚೆನ್ನಾಗಿದ್ದು. ಹಾಗೆ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ನೋಡಿ ತುಂಬ ಕ್ರಿಸ್ಪಿಯಾಗಿ ಆಗಿದ್ದು. ಮತ್ತು ಹಾಗೆ ಒಂದು 4 ದೋಸೆ ಮೆತ್ತಗೆ ಆಗಿದ್ದು, ಚಲೋ ತಂಗ ಆಗಿದ್ದು, ಚೆನ್ನಾಗಿದ್ದು. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.